ಭಾಗವತ ಪುರಾಣದಲ್ಲಿ ಬರೋ ಅದೆಷ್ಟೋ ಕಥೆಗಳಲ್ಲಿ ತುಂಬಾನೇ ಪ್ರಸಿದ್ಧ ಆದ್ರೆ ಅಷ್ಟೇ ಗೊಂದಲ ಹುಟ್ಟಿಸೋ ಒಂದು ಕಥೆ ಅನ್ಲೆ ಅದು ಶ್ರೀಕೃಷ್ಣನ ವಸ್ತ್ರಹರಣ. ಇದೇನು ಕೇವಲ ಒಂದು ಚೇಷ್ಟೆನಾ ಅಥವಾ ಇದರ ಹಿಂದೆ ಬೇರೆನೇನಾದ್ರೂ ಗಹನವಾದ ಅರ್ಥ ಇದೆಯಾ? ಬನ್ನಿ ಇವತ್ತು ಇದರ ಹಿಂದಿನ ನಿಜವಾದ ರಹಸ್ಯ ಏನುಂಟ ನೋಡೋಣ. ಅಲ್ವಾ, ಈ ಪ್ರಶ್ನೆ ಕೇಳೋಕೇನೆ ಒಂಥರ ವಿಚಿತ್ರ ಅನ್ಸುತ್ತೆ. ಅಂದ್ರೆ ಸ್ವತಃ ದೇವರೇ ತನ್ನ ಭಕ್ತರು ಸ್ನಾನ ಮಾಡ್ತಿದ್ದಾಗ ಅವರ ಬಟ್ಟೆ ಯಾಕೆ ಕದಿಬೇಕು? ಆದ್ರೆ ಈ ಒಂದು ಪ್ರಶ್ನೆಯಲ್ಲೇ ಈ ಇಡೀ ಲೀಲೆ, ಅದರ ತಿರುಳು ಅಡಗಿದೆ. ಇದಕ್ಕುತ್ತರ ಬೇಕು ಅಂದ್ರೆ ನಾವು ಮೊದಲು ಗೋಪಿಕೆಯರ ಭಕ್ತಿಯ ಹಿನ್ನೆಲೆ ಏನಾಗಿತ್ತು ಅಂತ ಅರ್ಥ ಮಾಡ್ಕೋಬೇಕು. ಹೌದು, ಈ ಘಟನೆ ಏನು ದಿಢೀರಂಟ ನಡೆದಿದ್ದಲ್ಲ. ಇದು ಗೋಪಿಕೆಯರ ಆಳವಾದ ಭಕ್ತಿ, ಅವರು ಮಾಡ್ತಿದ್ದ ಒಂದು ವಿಶೇಷ ವ್ರತ, ಅದರ ಒಂದು ಭಾಗವಾಗಿತ್ತು. ಸೊ ಮೊದಲು ಇದರ ಹಿನ್ನೆಲೆ ಏನು ಅಂತ ನೋಡೋಣ. ವ್ರಜದ ಗೋಪಿಕೆಯರಿಗೆಲ್ಲ ಒಂದೇ ಒಂದು ದೊಡ್ಡ ಆಸೆ ಇತ್ತು. ಅದು ಶ್ರೀಕೃಷ್ಣನನ್ನೇ ತಮ್ಮ ಪತಿಯಾಗಿ ಪಡಿಬೇಕು ಅಂತ. ಅದಕ್ಕೋಸ್ಕರನೇ ಅವರು ಕಾತ್ಯಾಯಿನಿ ವ್ರತ ಅಂತ ಒಂದು ಕಠಿಣವಾದ ವ್ರತವನ್ನ ಆಚರಿಸ್ತಾ ಇದ್ರು. ಮಾರ್ಗಶಿರ ಮಾಸದ ಪ್ರತಿದಿನ ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ದೇವಿಯನ್ನ ಪೂಜಿಸ್ತಾ ಇದ್ರು. ಇದು ಅವರ ಅಚಲವಾದ ಪ್ರೀತಿ ಮತ್ತು ಭಕ್ತಿಯ ಸಂಕೇತವಾಗಿತ್ತು. ಅಂತಹುದೇ ಒಂದು ದಿನ ಗೋಪಿಕೆಯರೆಲ್ಲ ತಮ್ಮ ವ್ರತದ ಭಾಗವಾಗಿ ಯಮುನಾ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ರು. ಆದರೆ ಅವರಿಗೆ ಗೊತ್ತಿಲ್ಲದ ಹಾಗೆ ಕೃಷ್ಣ ಅಲ್ಲಿಗೆ ಸದ್ದಿಲ್ದೆ ಬಂದ. ದಡದ ಮೇಲಿದ್ದ ಅವರ ಬಟ್ಟೆಗಳನ್ನೆಲ್ಲ ತೆಗೆದುಕೊಂಡು ಹತ್ರದಲ್ಲೇ ಇದ್ದ ಒಂದು ಕದಂಬ ಮರದ ಮೇಲೆ ಹತ್ತಿ ಕೂತ್ಕೊಂಡ. ನೋಡಿ, ಇಲ್ಲಿಂದಾನೇ ಕತೆಗೆ ಒಂದು ಅನಿರೀಕ್ಷಿತ ತಿರುವು ಸಿಗುತ್ತೆ. ಈಗ ನೋಡಕ್ಕೆ ಇದು ಕೇವಲ ಒಂದು ಚೇಷ್ಟೆ ತರ ಕಾಣ್ಬೋದು, ಆದರೆ ನಿಜವಾದ ರಹಸ್ಯ ಅಡಗಿರೋದೇ ಇಲ್ಲಿ. ಈ ಲೀಲೆ ಹಿಂದೆ ಇರೋ ಆಳವಾದ ಆಧ್ಯಾತ್ಮಿಕ ಸಂಕೇತವಾದ್ರೂ ಏನು? ಮೊದಲು ನಾವು ಒಂದು ವಿಷಯವನ್ನ ಸ್ಪಷ್ಟಪಡಿಸ್ಕೊಳ್ಬೇಕು. ವಸ್ತ್ರಹರಣ ಅನ್ನೋದನ್ನ ನಾವು ಕೇವಲ ಒಂದು ಲೌಕಿಕ ಘಟನೆ, ಅಂದ್ರೆ ಜಗತ್ತಿನಲ್ಲಿ ನಡೆಯೋ ಸಾಮಾನ್ಯ ಘಟನೆ ತರ ನೋಡೋದಕ್ಕಿಂತ ಅದನ್ನೊಂದು ಗಹನವಾದ ಆಧ್ಯಾತ್ಮಿಕ ರೂಪಕ ಅಂತ ಅರ್ಥ ಮಾಡಿಕೊಳ್ಳೋದು ತುಂಬಾನೇ ಮುಖ್ಯ. ಒಂದೇ ಘಟನೆಯನ್ನ ಎರಡು ಬೇರೆ ಬೇರೆ ದೃಷ್ಟಿಯಿಂದ ನೋಡ್ಬೋದು ಅಲ್ವಾ? ಲೌಕಿಕವಾಗಿ ನೋಡಿದ್ರೆ ಇದು ಬರೀ ಬಟ್ಟೆ ಕದ್ದಿದ್ದು, ಒಂದು ತಮಾಷೆ, ಒಂದು ಚೇಷ್ಟೆ ಅಷ್ಟೇ. ಆದ್ರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದ್ರೆ ಇದು ನಮ್ಮೊಳಗಿನ ಅಹಂಕಾರ, ಮಾಯೆಯನ್ನೋ ಮುಸ್ಕನ್ನ ತೆಗೆದು ಹಾಕುವೊಂದು ದೈವಿಕ ಅನುಗ್ರಹದ ಕ್ರಿಯೆ. ಸರಿ, ಹಾಗಾದ್ರೆ ಇದರ ಹಿಂದಿರೋ ಆ ಮೂರು ಮುಖ್ಯವಾದ ಆಧ್ಯಾತ್ಮಿಕ ಅರ್ಥಗಳಾದ್ರೂ ಏನೋ ನೋಡೋಣ ಬನ್ನಿ. ಮೊದಲನೇದು ಸಂಪೂರ್ಣ ಶರಣಾಗತಿ. ಅಂದ್ರೆ ದೇವರ ಮುಂದೆ ನಿಂತಾಗ ಯಾವುದೇ ಅಹಂಕಾರ ಇರಬಾರ್ದು, ಮುಚ್ಚುಮರೆ ಇರಬಾರ್ದು, ಪೂರ್ತಿಯಾಗಿ ನಮ್ಮನ್ನ ನಾವು ಅರ್ಪಿಸ್ಕೋಬೇಕು. ಇನ್ನು ಎರಡನೇದು ಮಮಕಾರವನ್ನ ಬಿಡೋದು. ಇಲ್ಲಿ ವಸ್ತ್ರ ಅಂದ್ರೆ ಬಟ್ಟೆ ಏನಿದೆ ಅಲ್ವಾ, ಅದು ನಮ್ಮ ಈ ಶರೀರದ ಮೇಲೆ, ಈ ಪ್ರಪಂಚದ ಭ್ರಮೆಗಳ ಮೇಲೆ ನಮಗಿರೋ ವ್ಯಾಮೋಹದ ಸಂಕೇತ. ಅದನ್ನ ತ್ಯಾಗ ಮಾಡೋದ್ರಲ್ಲೇ ಮುಕ್ತಿ ಇದೆ. ಕೊನೆಯದಾಗಿ ಮೂರನೇದು ದೋಷ ನಿವಾರಣೆ. ಹೌದು, ಶಾಸ್ತ್ರಗಳ ಪ್ರಕಾರ ನದಿಯಲ್ಲಿ ಬತ್ತಲೆಯಾಗಿ ಸ್ನಾನ ಮಾಡೋದು ಜಲದೇವತೆ ವರುಣನಿಗೆ ಮಾಡೋ ಅಪಚಾರವಂತೆ. ಸೊ ಕೃಷ್ಣ ಅವರ ಆತಪನ್ನು ಕೂಡ ಸರಿಪಡಿಸ್ತಾ ಇದ್ದ ಅನ್ನೋದು ಇದರ ಅರ್ಥ. ಗೋಪಿಕೆಯರು ಈ ಪಾಠವನ್ನ ಅರ್ಥ ಮಾಡಿಕೊಂಡ ಮೇಲೆ ಏನಾಯಿತು? ಅವರ ಸಂಪೂರ್ಣ ಶರಣಾಗತಿಗೆ ಕೃಷ್ಣನ ಪ್ರತಿಕ್ರಿಯೆ ಹೇಗಿತ್ತು? ಯಾವಾಗ ಗೋಪಿಕೆಯರು ತಮ್ಮ ಅಹಂಕಾರವನ್ನೆಲ್ಲ ಸಂಪೂರ್ಣವಾಗಿ ಬದಿಗಿಟ್ಟು ಶುದ್ಧ ಮನಸ್ಸಿನಿಂದ ಶರಣಾದ್ರೋ ಆ ಕ್ಷಣದಲ್ಲೇ ಕೃಷ್ಣ ಅವರ ವಸ್ತ್ರಗಳನ್ನ ವಾಪಸ್ ಕೊಟ್ಟ. ಅವರ ಶರಣಾಗತಿಯೇ ಆ ದೈವಿಕ ಅನುಗ್ರಹಕ್ಕೆ ದಾರಿಯಾಯಿತು. ಅಷ್ಟೇ ಅಲ್ಲ, ಅವರ ಆ ನಿರ್ಮಲ ಭಕ್ತಿಗೆ ಮನಸೋತ ಕೃಷ್ಣ ಅವರೆಲ್ರಿಗೂ ಒಂದು ಅದ್ಭುತವಾದ ಭರವಸೆಯನ್ನ ಕೊಟ್ಟ. ಅದೇನೆಂದ್ರೆ, ಮುಂದೆ ಬರೋ ಶರತ್ಕಾಲದ ಒಂದು ರಾತ್ರಿ ಅವರೆಲ್ಲರ ಜೊತೆ ದಿವ್ಯ ರಾಸಲೀಲೆಯನ್ನ, ಅಂದ್ರೆ ಆತ್ಮ ಮತ್ತು ಪರಮಾತ್ಮನ ಪ್ರೇಮದ ನೃತ್ಯವನ್ನ ಆಡಿ ಅವರ ಆಸೆಯನ್ನ ಪೂರೈಸೋದಾಗಿ ಮಾತುಕೊಟ್ಟ. ಇದು ಅವರ ಆ ಆಧ್ಯಾತ್ಮಿಕ ಪರೀಕ್ಷೆಗೆ ಸಿಕ್ಕ ಬಹುಮಾನವಾಗಿತ್ತು. ಹಾಗಾದ್ರೆ ಈ ಇಡೀ ಕಥೆಯ ಸಾರಾಂಶವಾದ್ರೂ ಏನು? ಕೊನೆಗೆ ದೈವತ್ವಕ್ಕೆ ಮುಖ್ಯವಾಗೋದು ನಮ್ಮ ಹೊರಗಿನ ರೂಪ ಅಥವಾ ನಮ್ಮ ಲೌಕಿಕ ಅಸ್ತಿತ್ವ ಅಲ್ವೇ ಅಲ್ಲ. ಬದಲಿಗೆ ಅದು ನೋಡೋದು ನಮ್ಮ ಆತ್ಮದ ಶುದ್ಧತೆಯನ್ನ, ನಿರ್ಮಲತೆಯನ್ನ ಮಾತ್ರ. ಕೊನೆಯದಾಗಿ ಈ ಪುರಾತನ ಕತೆ ನಮಗೆಲ್ಲ ಒಂದು ಪ್ರಶ್ನೆಯನ್ನ ಕೇಳುತ್ತೆ. ನಮ್ಮ ಜೀವನದಲ್ಲಿ ನಾವು ಗಟ್ಟಿಯಾಗಿ ಹಿಡ್ಕೊಂಡಿರೋ ಅಹಂಕಾರ, ಮಮಕಾರ ಅನ್ನೋ ವಸ್ತ್ರಗಳು ಯಾವುವು? ಯಾವ ವಿಷಯಗಳನ್ನ ನಾವು ಸಂಪೂರ್ಣವಾಗಿ ದೇವರಿಗೆ ಶರಣಾಗಿಸೋದ್ರಿಂದ ನಾವು ಆ ದೈವಿಕ ಅನುಗ್ರಹಕ್ಕೆ ಪಾತ್ರರಾಗ್ಬೋದು? ಇದೊಂದು ಪ್ರತಿಯೊಬ್ಬರೂ ಯೋಚನೆ ಮಾಡಬೇಕಾದ ಪ್ರಶ್ನೆ.